ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮ್ಮನೆಗೆ ನನ್ನ ತಾಯಿ ಅಂತ ಹೇಳ್ಕೊಂಬಂದಿರೋ ಹೆಂಗಸು ಆಕೆ ಯಾರು, ಅವ್ರ ಇಂಟೆನ್ಷನ್ ಏನು, ಅವ್ರ ಹಿಂದೆ ಯಾರ್ಯಾರಿದ್ದಾರೆ, ಇದನ್ನೆಲ್ಲ ಕಂಡು ಹಿಡಿದು ಸಾಕ್ಷಿ ಸಮೇತ ಅವ್ರನ್ನ ಪೊಲೀಸ್ ಅವ್ರಿಗೆ ಹಿಡ್ಕೊಡ್ಬೇಕು. ಅಲ್ಲಿವರೆಗೂ ನೀವು ಮನೇಲಿರೋದು ಸೇಫ್ ಅಲ್ಲ, ಹೊರಗಡೆ ಇರೋದೇ ಬೆಟರ್. ಅಮ್ಮ, ಹಾಗೆ ಇನ್ನೊಂದು ವಿಷಯ, ಈ ಸತ್ಯ ಅಮೂಲ್ಯಂಗೆ ನಿಮಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ನೀವು ಯಾರಿಗೂ ಹೇಳೋದಕ್ಕೂ. ಆಯ್ತಪ್ಪ, ಹೇಳಲ್ಲ. ಅಮ್ಮ, ನನ್ನ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಐ ಆಮ್ ರಿಯಲಿ ಸಾರಿ ಮಾ, ಕ್ಷಮಿಸ್ಬಿಡಿ. ನನ್ನ ಮಗನ ಬಗ್ಗೆ ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ಇಷ್ಟು ಬುದ್ಧಿವಂತ ನನ್ನ ಮಗ, ಅಪ್ಪನ ಹಾಗೆ ಸತ್ಯದ ಹಾದಿಲೇ ನಡೀತಾ ಇದ್ದಾನೆ. ಏ ಚಂದ್ರ, ಇಲ್ಲಿಗೆ ನಿನ್ನ ಆಟ ಮುಗೀತು ಕಣೆ. ನನ್ನ ಮಗ ನಿನ್ನನ್ನ ಕತ್ ಹಿಡಿದು ಆಚೆ ದಪ್ತಾನೆ. ಸ್ವಲ್ಪ ದಿನ ಕಾಯಿ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ನಮಗೆ ಯಾರ್ಯಾರು ಮೋಸ ಮಾಡಿ ಸುಳ್ಳು ಹೇಳ್ಕೊಂಡು ಮನೇಲಿ ಸೇರ್ಕೊಂಡಿದ್ದಾರೋ ಅವನ್ನೆಲ್ಲ ಸಾಕ್ಷಿ ಸಮೇತ ಪೊಲೀಸಿಗೆ ಹಿಡ್ಕೊಡ್ತೀನಿ. ಈ ಹೊಸ ವರ್ಷ ನಮ್ಮ ಮನೇಲಿರೋ ಅಷ್ಟು ಸಮಸ್ಯೆಗಳನ್ನ ಬೇರೆ ಸಮೇತ ಕಿತ್ತು ಹಾಕ್ತೀನಿ. ಸರಿ ಅಮ್ಮ, ಹೊರಡೋಣ. ಸರಿಯಪ್ಪ. ಅಮ್ಮ ಅಮ್ಮ ಅಣುವಣುವಣು ನೀ ಅಮ್ಮ ಅಮ್ಮ. ನೋವಿಗೆ ಸೂಜಿ ಮದ್ದು ಅನ್ನೋ ಗಾದೆ ಮಾತು ನಿಜಾನೇ ಆಗ್ಬಿಡ್ತು. ವೇದಾಂತ್ ಕೊನೆಗೂ ವೈದೇಹಿನ ಮನೆಯಿಂದ ಆಚೆ ಹಾಕ್ಬಿಟ್ಟ. ರೀ, ನನಗಿವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಈ ಥರ ಖುಷಿ ನಾವೆಷ್ಟು ದಿನ ಆಗಿತ್ತಲ್ವಾ ಅನ್ಭವಿಸಿ. ನೀವೇನೇ ಹೇಳಿ, ವೇದಾಂತ್ಗೆ ಈ ಥರ ತಾಯಿ ಸೆಂಟಿಮೆಂಟ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇವತ್ತು ವೇದಾಂತ್ ನನ್ನ ಕಣ್ಣಿಗೆ ಶ್ರವಣ ಕುಮಾರನ್ ಥರ ಕಾಣಿಸ್ಬಿಟ್ಟ. ಈ ಕಾಲದಲ್ಲೂ ಈ ಥರ ಮಕ್ಕಳುಗಳಿದ್ದಾರೆ ಅಂದರೆ ನನಗಂತೂ ತುಂಬ ಆಶ್ಚರ್ಯ ಆಗುತ್ತೆ. ಪಾಪ ವೇದಾಂತ್ ತಾಯಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಮೊಸಳೆ ಬಾಯಿ ಕೈ ಹಾಕು ಅಂದರೂ ಹಾಕ್ತಾನೆ. ಅಂತೂ ಇಂತೂ ನಮ್ಮ ದಾರಿಗೆ ಅಡ್ಡಾಗಿದ್ದ ವೈದೇಹಿನ ತನ್ನ ಮಗನ ಕೈಯಿಂದನೇ ಮನೆಯಿಂದ ಆಚೆ ಹಾಕ್ಸಿದಾಯ್ತು. ತೇಜಸ್, ಈಗ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸ್ತಾ ಇದೆ. ಈ ಕೆಲಸ ಇಷ್ಟು ಈಸಿಯಾಗಿ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಅದಕ್ಕೆ ಅದಿಷ್ಟು ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಟ್ರಿ. ನಿಜವಾಗ್ಲೂ ನಿಮ್ಮಿಂದ ಕಲಿಯೋದು ನನಗೆ ತುಂಬಾ ಇದೆ. ಅದಕ್ಕೆ ಹೇಳೋದು, ತಾಳ್ಮೆ ಇದ್ದರೆ ಎಂಥವ್ರು ಬೇಕಾದ್ರೂ ತಲೆ ಕೆಳಗೆ ಮಾಡ್ಬೋದು. ನಿಜ. ಅದಕ್ಕೆ ಆ ವೇದಾಂತ್ ಇಷ್ಟೊಂದು ಫೂಲ್ ಅಂತ ಗೊತ್ತಿದ್ದರೆ
ಅವನ ಜೊತೆ ಗುದ್ದಾಡೋ ಅವಶ್ಯಕತೆನೇ ಇರಲಿಲ್ಲ. ಎಲ್ಲ ಕೆಲಸನೂ ನಿಮ್ಮ ಹತ್ರನೇ ಮಾಡ್ಬೋದಾಗಿತ್ತು. ರೀ, ಯಾಕೆ ಸುಮ್ಮನೆ ಇದ್ದೀರಾ? ವೈದೇಹಿನ ಮನೆಯಿಂದ ಆಚೆ ಹಾಕಿದ್ದು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಯಾಕಣ್ಣ, ಏನಾದರೂ ಪ್ರಾಬ್ಲಮ್? ಬಾವಿ ಒಳಗೆ ಸ್ವಿಮ್ ಮಾಡೋದು ದೊಡ್ಡದು ಅನ್ಕೊಂಡ್ಬಿಟ್ಟಿದ್ದೀರ. ಸಮುದ್ರ ಬಗ್ಗೆ ನಿಮಗೆ ಐಡಿಯಾನೇ ಇಲ್ಲ. ಬರೀ ಇಷ್ಟಕ್ಕೆ ಸಂತೋಷ ಪಡಬೇಡಿ. ನಾವು ರೀಚ್ ಆಗೋ ಡೆಸ್ಟಿನೇಷನ್ ಇನ್ನೂ ತುಂಬ ದೂರ ಇದೆ. ಮಾಡಬೇಕಾಗಿರೋ ಕೆಲಸ ಕೂಡ ಬಾಕಿ ಇದೆ. ನೋಡಿ, ವೇದಾಂತ್ಗೆ ಅವ್ರ ಅಮ್ಮ ಮೇಲೆ ಸಾಫ್ಟ್ ಕಾರ್ನರ್ ಇದ್ದಿದ್ದು ಒಳ್ಳೇದಾಯ್ತು. ನಾವು ಆ ವೀಕ್ನೆಸ್ನ ಇಟ್ಕೊಂಡು ದೊಡ್ಡ ಪ್ಲಾನ್ ಮಾಡಬೇಕು. ನಾನು ಹೇಳ್ದಂಗೆ ಮಾಡಿದರೆ ಫೈನಲ್ ಆಟ ನಮ್ಮದೇ. ಚಂದ್ರನೂ ಕಾಣಿಸ್ತಾ ಇಲ್ಲ, ವೈದೇಹಿನೂ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೋ ಏನೋ. ಚಂದ್ರ, ವೈದೇಹಿ ಎಲ್ಲಿ ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ಅವಳ ಹೊರಗಡೆ ಕಳಿಸ್ತೀಯಾ? ಹೌದು. ಎಲ್ಲಿ ಕಳಿಸ್ದೆ? ಎಷ್ಟೊತ್ತಿಗೆ ಬರ್ತಾಳೆ ಅವಳು? ಸುಹಾಸಿನಿ, ಕೂಲ್. ಒಂದೇ ಸಮಯ ಇಷ್ಟೊಂದು ಪ್ರಶ್ನೆ ಕೇಳಿದ್ರೆ ನಾನು ಹೇಗೆ ಆನ್ಸರ್ ಮಾಡಲಿ? ಆರಾಮಾಗಿ ಕೇಳು, ನಾನು ಹೇಳ್ತೀನಿ. ಚಂದ್ರ, ನನ್ನ ಪೇಷನ್ಸ್ ಚೆಕ್ ಮಾಡಬೇಡ. ವೈದೇಹಿನ ಎಲ್ಲ ಕಳಿಸಿದ್ಯಾ ಅಂತ ಹೇಳು. ಟೆನ್ಷನ್ ಮಾಡ್ಕೋಬೇಡ ಸುಹಾಸಿನಿ. ವೈದೇಹಿನ ಪರ್ಮನೆಂಟಾಗಿ ಮನೆಯಿಂದ ಆಚೆ ಕಳಿಸ್ದೆ. ಇನ್ನು ಅವಳು ಯಾವತ್ತೂ ಮನೆಗೆ ಬರೋದಿಲ್ಲ. ಅಂದರೆ ಯಾವ ಥರ? ವೈದೇಹಿ ನನ್ನ ಮೇಲೆ ಬಿಸಿನೀರು ಚೆಲ್ಲಿದ್ಲು ಅಂತ ಸ್ವಲ್ಪ ಸೀನ್ ಕ್ರಿಯೇಟ್ ಮಾಡಿದೆ. ವೇದಾಂತ್ ಹತ್ರ ಓವರಾಗಿ ರಿಯಾಕ್ಟ್ ಮಾಡಿದೆ. ಅಮ್ಮ, ಉರಿ ಉರಿ ಉರಿ, ಅಯ್ಯೋ ಉರಿತಾ ಇದೆ ಅಮ್ಮ, ಉರಿ ಉರಿ, ಅಯ್ಯೋ ದೇವ್ರೆ, ಉರಿತಾ ಇದೆ ತುಂಬಾ. ಏನಾಯ್ತು? ಯಾಕೆ ಕೂಕೋತಿದ್ದೀರಾ? ನನ್ನ ಮೈ ಮೇಲೆ ಬಿಸಿನೀರು ಚೆಲ್ಬಿಟ್ಲು. ಇನ್ನು ಮುಂದೆ ಮನೆ ನಿಮಗೆ ಜಾಗ ಇಲ್ಲ. ಹೋಗಿ ನಿಮ್ಮ ಲಗೇಜ್ ತಗೊಂಡು ಬನ್ನಿ. ವೇದಾಂತ್ ಅವರೇ, ಒಂದೇ ಒಂದ್ಸಲ ನನ್ನ ಮಾತು ಕೇಳಿ. ಬನ್ನಿ ಹೋಗೋಣ.
ಅದಕ್ಕೆ ವೇದಾಂತ ಅವಳ ಮನೆಯಿಂದ ಹೊರ ಕಳಿಸೋದಕ್ಕೆ ಹೇಗೆ ಸಾಧ್ಯ ಚಂದ್ರ? ಈ ಚಂದ್ರ ಇರೋ ಕಡೆ ಎಲ್ಲ ಸಾಧ್ಯ, ಅಸಾಧ್ಯ ಅನ್ನೋದು ಇಲ್ಲವೇ ಇಲ್ಲ. ಇಲ್ಲ ಚಂದ್ರ, ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ನೀನು ಬೇರೆ ಏನೋ ಪ್ಲ್ಯಾನ್ ಮಾಡಿದ್ಯಾ ಅನ್ಸುತ್ತೆ. ಸುಹಾಸಿನಿ, ಇಷ್ಟಕ್ಕೆ ನೀನು ಶಾಕ್ ಆದರೆ ಹೇಗೆ? ನೋಡೋದು ತುಂಬ ಇದೆ. ಅಂದರೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ವೇದಾಂತ್ ಎಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರೀತಿದ್ದಾನೆ. ಚಂದ್ರ, ಕನಸು ಕಾಣ್ತಾ ಇದೆಯಾ ಅನ್ಸುತ್ತೆ. ಅದು ಮಾತ್ರ ಯಾವತ್ತೂ ಸಾಧ್ಯ ಇಲ್ಲ. ಕನಸನ್ನ ನನ್ಸು ಮಾಡ್ಕೊಳ್ಳೋದೇ ಈ ಚಂದ್ರನ ಸ್ಪೆಷಾಲಿಟಿ. ಹಾಗಂತ ನೀನು ಅಂದ್ಕೊಂಡಿದ್ಯಾ ಅಷ್ಟೆ. ವೇದಾಂತ್ನ ನೀನು ಈಗ ನೋಡ್ತಾ ಇದೀಯಾ, ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ನನಗೆ ಅವನೇನು ಅಂತ ಚೆನ್ನಾಗಿ ಗೊತ್ತು. ಅವನ್ನ ಸಾಕಿ ಬೆಳೆಸಿರೋಳು ನಾನು. ನನ್ನ ಕೈಲೇ ಏನು ಮಾಡೋಕ್ಕಾಗಲಿಲ್ಲ. ಅಂಥದ್ರಲ್ಲಿ ನೀನು ಆಸ್ತಿನೆಲ್ಲ ಬರ್ಸ್ಕೊಂಡ್ಬಿಡ್ತೀಯಾ? ಆಸೆಗೂ ಒಂದು ಲಿಮಿಟ್ ಇರಬೇಕು, ಕಾಣೋ ಕನಸಿಗೂ ಅರ್ಥ ಇರಬೇಕು ಚಂದ್ರ. ನಾಳೆ ಏನಾದರೂ ಅವನಿಂದ ಆಸ್ತಿ ಬರ್ಸ್ಕೊಂಡೆ ಅಂತ ಇಟ್ಕೋ, ಅವಾಗ ನೀನು ಮನೆ ಬಿಟ್ಟು ಹೋಗ್ತೀಯಾ? ಮೊದಲ ಕೆಲಸ ಮಾಡಿ ತೋರಿಸು, ಆಮೇಲೆ ನೋಡೋಣ. ಒಂದು ಮಾತನ್ನ ಚೆನ್ನಾಗಿ ನೆನಪಿಟ್ಕೋ ಚಂದ್ರ. ನೀನು ನನ್ನ ಅಕ್ಕ ವೈದೇಹಿನ ಮನೆಯಿಂದ ಆಚೆ ಹಾಕ್ಸಿದ ಮಾತ್ರಕ್ಕೆ ವೇದಾಂತಿಂದ ಏನು ಬೇಕಾದರೂ ಮಾಡಿಸ್ಬೋದು, ಅವನಿಂದ ಏನು ಬೇಕಾದರೂ ಪಡ್ಕೋಬೋದು ಅಂತ ಅನ್ಕೋಬೇಡ. ವೇದಾಂತ್ ನೀನು ಅಂದ್ಕೊಳ್ಳೋ ಅಷ್ಟು ಈಸಿ ಅಲ್ಲ. ಸರಿ ಸುಹಾಸಿನಿ, ನಾಳೆ ಏನಾಗುತ್ತೆ ಅಂತ ನೋಡೋಣ, ಆಮೇಲೆ ನಿನ್ನ ಹತ್ರ ನಾನು ಮಾತಾಡ್ತೀನಿ. ಸಾರ್ಥಕ್, ಈ ಪ್ರಾಜೆಕ್ಟ್ ಹೋಲ್ಡ್ ಆಗಿರೋ ವಿಷಯನೇ ನನಗೆ ಗೊತ್ತಿರಲಿಲ್ಲ. ಇನ್ನು ವೆಯ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆದಷ್ಟು ಬೇಗ ಶುರು ಮಾಡಬೇಕು. ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಮಾಡಿ. ಹಾಂ, ಓಕೆ ವೇದಾಂತ್, ಡನ್. ವೇದಾಂತ್, ಬನ್ನಿ ಕೂತ್ಕೊಳ್ಳಿ. ಇವ್ರು ನಮ್ಮ ಆಶ್ರಮದವರು. ನಮಸ್ತೆ. ಇವ್ರ ಹೆಸರು ಸುಪ್ರಿಯಾ ಅಂತ, ನಮ್ಮ ಆಶ್ರಮ ನಡೆಸ್ತಾರೆ. ನೀವು ಆಶ್ರಮ ನಡೆಸ್ತಿದ್ದೀರೋ ಅನ್ನೋ ವಿಷಯ ಕೇಳಿ ತುಂಬ ಖುಷಿ ಆಯಿತು. ನಮಗೂ ಅಷ್ಟೇ ಸರ್, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಸುಪ್ರಿಯಾ ಅವರೇ, ಏನು ಬಂದಿದ್ದು? ನನ್ನಿಂದ ನಿಮ್ಗೆ ಏನಾಗಬೇಕಾಗಿತ್ತು? ನಮ್ಮ ಆಶ್ರಮದ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅಲ್ಲಿ ವಯಸ್ಸಾದವರು, ನಿರ್ಗತಿಕರು ತುಂಬ ಜನ ಬರ್ತಿರ್ತಾರೆ. ಯಾರಿಗೂ ಇಲ್ಲ ಅನ್ನೋಕ್ಕಾಗಲ್ಲ, ಎಲ್ಲರಿಗೂ ಆಶ್ರಯ ಕೊಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಆಶ್ರಮಕ್ಕೆ ಬರೋರು ತುಂಬ ಜಾಸ್ತಿ ಆಗ್ತಿದ್ದಾರೆ. ಆಶ್ರಮ ನಡೆಸೋದೇ ಕಷ್ಟ ಆಗ್ತಿದೆ. ಜಾಗ ಬೇರೆ ಸಾಕಾಗ್ತಾ ಇಲ್ಲ ವೈದೇಹಿಯವರೇ. ಅದಕ್ಕೆ ಇನ್ನೊಂದು ಆಶ್ರಮ ಕಟ್ಸೋಣ ಅಂದ್ಕೊಂಡಿದ್ದೀವಿ. ನೀವು ನಮ್ಮ ಆಶ್ರಮದಲ್ಲೇ ಇದ್ದವರು, ಈಗ ಅನುಕೂಲವಾಗಿದ್ದೀರಾ ಅಂತ ಕೇಳ್ಪಟ್ಟೆ.
ನಿಮ್ಮಿಂದ ನಮ್ಮ ಆಶ್ರಮಕ್ಕೆ ಏನಾದರೂ ಸಹಾಯ ಆಗ್ಬೋದು ಅಂತ ಬಂದಿದ್ದೀನಿ. ನೀವು ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಲೇಬೇಕು. ಪ್ರಿಯವ್ರೆ, ದಯವಿಟ್ಟು ನನಗೆ ಕ್ಷಮಿಸಿ. ನಿಮ್ಮ ಕಣ್ಣಿಗೆ ನಾನು ದೊಡ್ಡ ಮನೆಯಲ್ಲಿ ಇರ್ಬೋದು, ಆದರೆ ನಾನು ಮೊದಲು ಆಶ್ರಮದಲ್ಲಿ ಹೇಗಿದ್ನೋ ಈಗಲೂ ಹಾಗೆ ಇದ್ದೀನಿ. ನನ್ನ ಹತ್ರ 1 ರೂಪಾಯಿನೂ ಇಲ್ಲ. ನನ್ನ ಹೆಸರಲ್ಲಿ 1 ಅಡಿ ಜಾಗನೂ ಇಲ್ಲ. ಎಲ್ಲ ನನ್ನ ಖರ್ಚು ವೆಚ್ಚಕ್ಕೆ ನನ್ನ ಮಗನ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ. ಅಂಥದ್ರಲ್ಲಿ ನಾನೇನು ಸಹಾಯ ಮಾಡೋಕ್ಕಾಗತ್ತೆ ನಿಮಗೆ? ನೀವು ತುಂಬ ದೊಡ್ಡ ಮನೇಲಿದ್ದೀರಾ, ತುಂಬ ಶ್ರೀಮಂತರು, ನಿಮ್ಮಿಂದ ಸಹಾಯ ಆಗುತ್ತೆ ಅಂದ್ಕೊಂಡು ಬಂದ್ವಿ. ಆದರೆ ನಿಮ್ಮ ಪರಿಸ್ಥಿತಿನೇ ಹೀಗೆ ಅಂತ ನಮಗೆ ಗೊತ್ತಿರಲಿಲ್ಲ. ನೀವು ಬರಿಗೈಯಲ್ಲಿ ಕಳಿಸಲ್ಲ ಅಂದ್ಕೊಂಡಿದ್ದೆ. ನನಗೆ ತುಂಬ ನಿರಾಸೆ ಆಯಿತು. ಮಾ, ನಿಮ್ಮ ಹತ್ರ ದುಡ್ಡಿಲ್ಲ ಅಥವಾ ನಿಮ್ಮ ಹೆಸರಲ್ಲಿ ಪ್ರಾಪರ್ಟೀಸ್ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಪ್ರತಿಯೊಂದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಈಗಿಂದೀಗಲೇ ನಿಮ್ಮ ಹೆಸರಲ್ಲಿ ಪವರ್ ಆಫ್ ಅಟಾರ್ನಿ ಮಾಡಿಸ್ತೀನಿ. ಇನ್ನು ಮುಂದೆ ವಸಿಷ್ಠ ಕುಟುಂಬದ ಆಸ್ತಿನ ನೀವು ಹೇಗೆ ಬೇಕಾದರೂ ಬಳಸ್ಕೋಬಹುದು. ಈ ಪ್ರೋಸೆಸ್ನ ಇವತ್ತೇ ಶುರು ಮಾಡಿಸ್ತೀನಿ. ಅದಾದಮೇಲೆ ನೀವು ಯಾರಿಗಾದರೂ ಎಷ್ಟು ಬೇಕಾದರೂ ಜಾಗನ ಕೊಡ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ ಕೊಡಿ. ಒಟ್ಟಿನಲ್ಲಿ ನೀವು ಖುಷಿಯಾಗಿರ್ಬೇಕಷ್ಟೆ. ಅಣ್ಣ ಅಣ್ಣ, ಬಾದ್ಯಾ? ನೀನು ಮಾಡ್ತಾರೋ ಸರಿ ಇಲ್ಲ ಅಣ್ಣ. ನಾನೇನು ಮಾಡಿದೆ? ಆಸ್ತಿ ವಿಷಯದಲ್ಲಿ ಲಾಯರನ್ ಬರಕ್ಕೆ ಹೇಳಿರೋದು ನಂಗೆ ಚೂರು ಇಷ್ಟ ಆಗಲಿಲ್ಲ. ಹೌದಾ? ಏಕೆ? ಇದೆಲ್ಲ ಆಸ್ತಿ ನೀವೆಲ್ಲ ಸೇರ್ಕೊಂಡು ಸಂಪಾದನೆ ಮಾಡಿರೋದು. ಸಡನ್ ಆಗಿ ಅಮ್ಮನ ಹೆಸರಿಗೆ ಏನಕ್ಕೆ? ಮಾಡ್ತಿರೋದು ಅಮ್ಮನ ಹೆಸರು ತಾನೇ ಆದ್ಯಾ. ಅದರಲ್ಲಿ ಪ್ರಾಬ್ಲಮ್ ಇದೆ. ಡಿಸಿಷನ್ ನಮಗೆ ಯಾರಿಗೂ ಹೇಳ್ದೇನೆ ತಗೊಂಡಿದ್ಯಲ್ಲ, ಅದೇ ಪ್ರಾಬ್ಲಮ್. ಅಟ್ಲೀಸ್ಟ್ ವಿಕೆಂಡಂಗಾದ್ರೂ ಗೊತ್ತಾ? ಆದ್ಯಾ, ನನ್ನ ಡಿಸಿಷನ್ ನೀನು ಯಾಕೆ ಡೌಟ್ ಪಡ್ತಿದ್ಯಾ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಮೊದಲು ನಾನು ಏನೇ ನಿರ್ಧಾರ ತಗೊಂಡ್ರು ನೀವೆಲ್ಲರೂ ಅದನ್ನು ಒಪ್ಕೊಳ್ತಿದ್ರು.
ಈಗ ಯಾಕೆ ಈ ಥರ? ಮುಂಚೆ ನೀನು ಯಾವುದೇ ನಿರ್ಧಾರ ತಗೊಂಡ್ರು ಸರಿಯಾಗೇ ಇರ್ತಿತ್ತು, ಅದಕ್ಕೆ ಏನೂ ಕೇಳ್ತಾ ಇರಲಿಲ್ಲ. ಈಗಲೂ ನಾನು ತೊಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಅಮ್ಮು, ನೀನೇ ಹೇಳು, ಅಣ್ಣ ಮಾಡ್ತಿರೋ ಸರಿ ಇದೆಯಾ? ವೈಜಯಂತಿ ಅಮ್ಮನ ಕೂಡ ನಮ್ಗೆ ಯಾರಿಗೂ ಹೇಳಿದೆ ಮನೆಯಿಂದ ಆಚೆ ಕಳಿಸ್ತಾ. ಈಗ ತನ್ನ ಹೆಸರಿರೋ ಆಸ್ತಿನೆಲ್ಲ ವೈದೇಹಿ ಅಮ್ಮನ ಬರೀತಾ ಇದ್ದಾನೆ. ನಾವೆಲ್ಲ ಅಲ್ಲೇ ಇದ್ವಿ ತಾನೆ, ಒಂದು ಮಾತು ಕೇಳಿ ಡಿಸಿಷನ್ ತಗೋಬೋದಿತ್ತು ಅಲ್ವಾ?